ಫೈಲು ಫಾರ್ ಈಸ್ ಅವರ್ ಪರ್ಪಸ್ ನೋಡೋಣ. ಅವ್ರ ಹತ್ರ ಒಂದು ಕ್ಲಾರಿಫಿಕೇಶನ್ ಕೇಳ. ಅವ್ರೇನು ಹೋದಾಗ ಲೆಟಸ್ ವಿ ವಿಲ್ ಸೀಕ್ ಎ ಕ್ಲಾರಿಫಿಕೇಶನ್. ಹೀಗಾದ್ರೆ ನೋಡಿ, ಅದು ಎತ್ಕೊಳ್ಳಿ ಮಿಕ್ಕದ್ದು ಇಲ್ಲೆಲ್ಲ ಚೆಕ್ ಮಾಡಿ, ಇಲ್ಲಿ ಚೆಕ್ ಮಾಡಿ ಎಷ್ಟು ಟೋಟಲ್ ಇಲ್ಲಿ ಪೆಂಡಿಂಗ್ ಇವೆ. ಆ ಲೀಸ್ಗೆ ಸಂಬಂಧಪಟ್ಟಂತೆ, ಶಾಪ್ ಲೀಸ್ಗೆ ಸಂಬಂಧಪಟ್ಟಂತೆ ಎಷ್ಟಿದೆ ಸ್ವಲ್ಪ ರ್ಯಾಂಡಮ್ ಆಗಿ ಪಟ 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 ಅಂತ ತೆಗಿಬೇಕು. ಅದು ಅವ್ರು ಕೇಳಬೇಕು, ಇದು ಡಿಸ್ಪೋಸಲ್ ಆಗಿದೆಯಾ ಪೆಂಡಿಂಗ್ ಇದೆಯಾ ಅಂತ. ಆಮೇಲೆ ಪೆಂಡಿಂಗ್ ಇದ್ರೆ ಮೇಕ್ ಎ ನೋಟ್, ಯಾವ ಡೇಟಲ್ಲಿ ಹಾಕಿದ್ದಾರೆ ಅಂತ. ಪೆಂಡಿಂಗ್ ಇದ್ರೆ ಅವ್ರ ಹತ್ರ ಒಂದು ಇಂಥವ್ರು ಹೇಳಿದ್ರು ಪೆಂಡಿಂಗ್ ಇದೆ ಅಂತ. ಮತ್ತೆ ಇನ್ನು ಡಿಸ್ಪೋಸಲ್ ಆಗಿದ ಮೇಲೆ ಎಲ್ಲಾದ್ರಲ್ಲೂ ಸಹ ಒಂದೆರಡು ಫೋಟೋ ತಗೊಳ್ಳಿ. ಇವ್ರು ಕಮಿಷನರ್ ಸೈನ್ ಮಾಡದೇ ಇರ್ತಕ್ಕಂಥದ್ದು, ಈ ಲೀಸ್ ಇದಕ್ಕೆ ಡೀಡ್ಗೆ ಸೈನ್ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ ಫೋಟೋ ತಗೊಳ್ಳಿ. ನಾಳೆ ನಮ್ಗೆ ಎಲ್ಲ ನಾವು ಸೈನ್ ಮಾಡಿದ್ದು ಅವರು ಸುಳ್ಳು ಹೇಳ್ತಾರೆ ಅನ್ನೋ ಒಂದು ಪರಿಸ್ಥಿತಿ ಬರ್ಬೋದು, ಗೊತ್ತಾಯ್ತಾ? ಮೇ ಬಿ ದೇರ್ ಆರ್ ಚಾನ್ಸ್ ನಾವು ಸೈನ್ ಮಾಡಿದ್ದೆ ಅಂತ. ಆಮೇಲೆ ನಾವು ಕಸ್ಟಡಿಗೆ ಎತ್ಕೊಂಡು ಹೋದ್ರೆ ಪರವಾಗಿಲ್ಲ, ಇವ್ರ ಕಸ್ಟಡಿ ಕೊಟ್ಬಿಟ್ರೆ ರಾತ್ರಿ ಸೈನ್ ಆಗ್ಬಿಡುತ್ತೆ. ಗೊತ್ತಿಲ್ಲ ಅವ್ರು ಎಲ್ಲಿ ಇರ್ತಾರೋ ಏನು. ನನಗದಲ್ಲ, ಅದು ಪಾಸಿಬಿಲಿಟಿ ಆಗ್ತೇನೆ. ಇಲ್ಲಿ ಇವರು ನಾನು 2 minutes 10 minutes ನಿಮ್ಮ ಇದರಲ್ಲಿ ಇವ್ರು ಏನ್ ಮಾಡೋದು? ಇದೆ ಅಲ್ವಾ, ಯಾವುದು ಎಷ್ಟು ಟೋಟಲ್ ಎಷ್ಟಿದೆ ಇನ್ನ ಕೊಡ್ಬೇಕು. ನಮ್ಗೆ ಬೇರೆ ಕೆಲಸ ಇದೆ. ಇದೆಲ್ಲನೂ ಸಹ ಶಾಪ್ ಲೀಸ್ಗೆ ಸಂಬಂಧಪಟ್ಟಂತ ಸೆಕ್ಷನ್ ಅಲ್ವಮ್ಮ, ಎಂಟೈರ್ ಗುಲ್ಬರ್ಗ ಸಿಟಿ. ಕುತ್ಕೊಂಡು ಮಾಡಿ ತೆಗೆದುಕೊಳ್ಳಿ. ಈಗ ಅವ್ರ ಜೊತೆ ಹೋಗ್ಬಿಟ್ಟು ಅದನ್ನ ಕರೆಕ್ಟ್ ಚೆಕ್ ಮಾಡ್ಬಿಟ್ಟು ಅದನ್ನ ಎಲ್ಲಿ ಕೊಡಬಾರ್ದು. ಈಗ ನಮ್ದನ್ನ